ಕೆಲವು ಸೃಜನಶೀಲ ಜನ ಇರ್ತಾರಲ್ಲ, ಸಂಕಷ್ಟದ ಸಮಯಗಳಲ್ಲೇ ಅದ್ಭುತವಾದದನ್ನು ಕಂಡುಕೋತಾರೆ. ಅಂಥ ಒಬ್ಬ ಮನುಷ್ಯನ ಬಗ್ಗೆ ತಮಗೆ ಹೇಳಬೇಕು ನಾನು. ಅವನ ಹೆಸರು ವಿಚಿತ್ರ. ದಕ್ಷಿಣ ಕೊರಿಯಾದ ಹುಡುಗ, ಕಿಮ್ ವಾನ್ ಚೂಂಗ್ ಅಂತ ಹೆಸರು. ಕಿಮ್ ಅಂತ ಕರೆಯೋಣ ಅವನು. ಆತ ತೀರಾ ಚಿಕ್ಕವನಾಗಿದ್ದಾಗ 9-10 ವರ್ಷದ ಹುಡುಗ. ಅವನ ತಂದೆ ತೀರ್ಕೊಂಡ. ತಾಯಿ ತಂಗಿ ಇಬ್ಬರಿದ್ದಾರೆ. 6 ವರ್ಷದ ತಂಗಿ. ತಾಯಿಗೆ ಪಾಪ ಬೇರೆ ಕೆಲಸ ಬರಲ್ಲ. ಯಾರದೋ ಮನೆಯಲ್ಲಿ ಕೆಲಸ ಮುಸುರೆ ಮಾಡಿ ಹಗಲು ರಾತ್ರಿ ದುಡಿದು ಈ 3 ಜನ ಹೊಟ್ಟೆಗೆ 2 ಹೊತ್ತು ಊಟ ಹಾಕೋದು ಕಷ್ಟ ಆಗ್ತಾಯಿತ್ತು. ಎಷ್ಟೋ ಸಲ 2ನೇ ಊಟ ಸಿಗೋದು ಗ್ಯಾರಂಟಿ ಇಲ್ಲ. ಆ ಹುಡುಗನಿಗೆ ಅಮ್ಮನ ಕಷ್ಟ ಅರ್ಥ ಆಗೋದು, ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಹಾಯ ಮಾಡೋದಕ್ಕೆ. ಅವನೇನು ಮಾಡ್ತಿದ್ದ ಗೊತ್ತಾ? ಸಾಯಂಕಾಲ ಮನೆಗೆ ಹೋಗುವಾಗ ಹೊಟ್ಟೆ ತುಂಬ ನೀರು ಕುಡಿದು ಮನೆಗೆ ಹೋಗಿ, ಅಮ್ಮ ನಾನು ಗೆಳೆಯನ ಮೇಲೆ ಊಟ ಮಾಡಿ ಬಂದಿದ್ದೀನಿ, ನೀನು ತಂಗಿ ಇಬ್ಬರು ಊಟ ಮಾಡಿ ಅಂತ. ಅಂದರೆ ಇಬ್ಬರಿಗಾದ್ರೂ ಹೊಟ್ಟೆ ತುಂಬ ಆಗಲಿ ಅಂತ ಒಂದು. ಅದ್ರ ತಾಯಿ ಕರಳೆ. ಆಕೆ ಇಲ್ಲ ಮಗು, ನಾನು ಊಟ ಮುಗಿಸಿದ್ದೀನಿ, ನಿಮ್ಮಿಬ್ಬರಿಗೆ ಇಟ್ಟಿದ್ದೀನಿ ಅಂತ ಇವ್ರಿಗೆ ಹಾಕಬೇಕು. ಆತನಿಗೆ ಗೊತ್ತು ತಾಯಿ ಊಟ ಮಾಡಿಲ್ಲ ಅಂತ. ಅವನು ಹಠ ಬಂತು ಏನಾದರೂ ಮಾಡಬೇಕು ಅಂತ. ಏನು ಮಾಡ್ದ ಗೊತ್ತಾ? ನೋಡ್ದ ತನಗಿಂತ ದೊಡ್ಡ ವಯಸ್ಸಿನ ಹುಡುಗರು ಮನೆ ಹೋಗಿ ವರ್ತಮಾನ ಪತ್ರಿಕೆ ಹಂಚಿ ಬರ್ತಾಯಿದ್ರು. ಒಂದು ಪತ್ರಿಕೆ ಹಂಚಿದ್ರೆ ಎಷ್ಟು ದುಡ್ಡು ಅಂತ ಕಮಿಷನ್ ಬರೋದು. ತಾನು ಮಾಡಬೇಕು ಅಂತ ಹೊರಟ. ಬಡ ಹುಡುಗ, ಪುಟ್ಟ ಹುಡುಗ. ದೊಡ್ಡ ಹುಡುಗರ ಜೊತೆಗೆ ಅವನು ಹೇಗೆ ಮಾಡಿದ್ದಾನು? ಕಾಂಪಿಟೇಷನ್ ಮಾಡೋದು ಹೇಗೆ ಸಾಧ್ಯ? ಆದರೂ ಒಂದು 10 ಪೇಪರ್ ಇಟ್ಕೊಂಡು ಹೋದ. ಒಂದೊಂದು ಮನೆಗೆ ಕೊಟ್ಟ. ಅವ್ರ ಕಡೆ ದುಡ್ಡು ಇಸ್ಕೋಬೇಕು, ಮತ್ತು ಮುಂದಿನ ಮನೆಗೆ ಹೋಗ್ಬೇಕು, ದುಡ್ಡು ಇಸ್ಕೋಬೇಕು. ಇಡೀ ಮಳೆಗೆ ಓಡಾಡಿದ್ರು 10 ಮನೆಗೆ ಕೊಟ್ಟ. ಅಷ್ಟೊತ್ತಿಗೆ ದೊಡ್ಡ ಹುಡುಗರೆಲ್ಲ ಕಡೆ ಹಂಚಿ ಹೋಗ್ಬಿಟ್ಟಿದ್ರು. 1 ವಾರ ಆಯಿತು. ತುಂಬ ಕಮ್ಮಿ ಬರೋದು ಕಮಿಷನ್. ಹೇಗೆ ನಮ್ಮ ಪೇಪರ್ ಜಾಸ್ತಿ ಮಾಡೋದು ಹೇಗೆ ಅಂತ ವಿಚಾರ ಮಾಡಿದ. ಒಂದು ಐಡಿಯಾ ಮಾಡಿಕೊಂಡ, ಯಾಕೆ ಜಾಸ್ತಿ ಪೇಪರ್ ಕೊಡೋಕ್ಕಾಗ್ತಾಯಿಲ್ಲ ನನಗೆ? ಒಂದು ಮನೆಗೆ ಹೋದಾಗ ಪೇಪರ್ ಕೊಡ್ತೀನಲ್ಲ, ಅವ್ರು ಚಿಲ್ಲರೆ ವಾಪಸ್ ಕೊಡಬೇಕಲ್ಲ ನನಗೆ. ನನ್ನ ಕಡೆ ಚಿಲ್ಲರೆ ಇಲ್ಲ. ಕೊಡ್ತೀನಿರು ಅಂತ ಕಾಯಿಸ್ತಾರೆ. ಅಲ್ಲಿ 10 ನಿಮಿಷ ಆಗಿಬಿಡುತ್ತೆ. ಹೀಗಾಗಿ 10 ಮನೆ ಹೋಗೋ ಹೊತ್ತಿಗೆ ಎಲ್ಲ ಪೇಪರ್ ಖರ್ಚು ಆಗೋಕ್ಕಾಗಲ್ಲ. ಮರುದಿನ ಏನು ಮಾಡಿದೆ ಗೊತ್ತಾ? ಜೇಬಿನ ತುಂಬ ಚಿಲ್ಲರೆ ಹಾಕ್ಕೊಂಡು ಹೋಗ್ಬಿಟ್ಟ ತಾನೆ. ಅಮ್ಮ ಚಿಲ್ಲರೆ ನಾನೇ ಕೊಡ್ತೀನಿ ಕೊಡಿ ಅಂತ ತಾನು ತಕಟಕ ಚಿಲ್ಲರೆ ಕೊಟ್ಟ. ಅವತ್ತು ದಿವಸ 25 ಪೇಪರ್ ಕೊಟ್ಟ. ಇದೊಂದು ಐಡಿಯಾ ಸಿಕ್ಬಿಡ್ತು ಅವನಿಗೆ. ದಿನ ಚಿಲ್ಲರೆ ತುಂಬ್ಕೊಂಡು ಹೋಗೋದು, 25-30 ಮನೆ ಕೊಡೋನು, ಸ್ವಲ್ಪ ಕಮಿಷನ್ ಜಾಸ್ತಿ ಬಂತು. ಇನ್ನೂ ತೃಪ್ತಿ ಇಲ್ಲ ಅವನಿಗೆ, ಇನ್ನೂ ಜಾಸ್ತಿ ಮಾಡಬೇಕು ಅನ್ನಿಸ್ತು. ಒಂದು ದಿವಸ ಏನು ಮಾಡಿದ, ಪೇಪರ್ ಕೊಡೋನು ಇರ್ತಾನಲ್ಲ, ಮುಖ್ಯ ಹಂಚೋನು ಇರ್ತಾನಲ್ಲ, ಅವನ ಕಡೆ ಹೋದ. ನಾನು 100 ಪೇಪರ್ ಕೊಡು ಅಂದ. ಅವನು, ಹುಡುಗ 100 ಪೇಪರ್ ಮಾರೋಕ್ಕಾಗಲ್ಲ, ಸುಮ್ಮನಿರ, 10-25 ಮಾಡ್ತೀಯ, ನೀನು ಅಷ್ಟು ಮಾಡ್ಕೊಂಡಿರೋ, 100 ಪೇಪರ್ ಹೆಂಗೆ ಕೊಡ್ತೀಯ ಅಂತ. ನಾನು ಕೊಡ್ತೀನಿ ಕೊಡಿ ಅಂದ. ಅವನು ಹೆದರಿಸಿದ, ನೀನು ಮಾರದೆ ಹೋದರೆ ವಾಪಸ್ ತೊಗೊಳ್ಳಲ್ಲ ನಾನು. ಆಯಿತು, ದುಡ್ಡು ಕಟ್ತೀನಿ ಅಂದ. ಒಂದು ಸೈಕಲ್ ಬಾಡಿಗೆ ತೊಗೊಂಡ. ನೋಡಿ ಹೇಗೆ ಹುಡುಗನ ಬುದ್ಧಿವಂತಿಕೆ, ಸೃಜನಶೀಲತೆ ಬರ್ತದೆ. ಸೈಕಲ್ ಬಾಡಿಗೆ ತೊಗೊಂಡ. 100 ಪೇಪರ್ ಇಟ್ಕೊಂಡ. ಎಲ್ಲರ ಮನೇಲಿ ಬಿಸಾಕಿದ. ಪೇಪರ್ ಅಂತಂದು ಬಿಸಾಕೋದು ಹೋಗ್ಬಿಡೋದು. ಅವ್ರು ದುಡ್ಡು ಇಸ್ಕೊಳ್ಳೇ ಇಲ್ಲ. ಅವ್ರ ದುಡ್ಡು ಅಂದ, ಆಮೇಲೆ ಬರ್ತೀನಮ್ಮ ಅನ್ನೋನು. ಸರ 100 ಮನೆಗೆ 100 ಪೇಪರ್ ಹಾಕಿ ಬಂದ. ಆಮೇಲೆ ಏನು ಕೆಲಸ? ವಾಪಸ್ ಎಲ್ಲರ ಮನೆಗೆ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ಕೊಂಬಂದ. ಪೇಪರ್ ಕೊಟ್ಬಿಟ್ಟ. ಇನ್ನು ಬೇರೆದವ್ರು ಬಂದರೆ ಪೇಪರ್ ತೊಗೊಳ್ಳಲ್ಲ ಅವರು. 100 ಪೇಪರ್ ಮಾರಾಟ ಮಾಡಿದ. ಕಮಿಷನ್ ಜಾಸ್ತಿ ಬರೋಕ್ಕೆ ಶುರು ಮಾಡ್ತು. ಒಂದು ದಿವಸ ಹುಡುಗ ಏನು ಮಾಡಿದ, ತನ್ನ ಜೊತೆಗಾರ ಹುಡುಗರಿದ್ದಾರಲ್ಲ ಎಲ್ಲರೂ ಹಂಚೋರು, ಅವನ್ನೆಲ್ಲ ಕರೆದ. ನೋಡಪ್ಪ, ನಮ್ಮೊಳಗೆ ಯಾಕೆ ಜಗಳ ಅದು? ಒಂದು ಕೆಲಸ ಮಾಡೋಣ, ಇಡೀ ಊರಿಗೆ ನಾನು ತೊಗೊಂಡ್ಬಿಡ್ತೇನೆ ಪೇಪರ್ಸ್, ನಿಮಗೆಲ್ಲರಿಗೂ ಹಂಚಿಕೊಟ್ಬಿಡ್ತೇನೆ, ಕ್ಷೇತ್ರ ಹಂಚಿಬಿಡ್ತೇನೆ. ಆ ಕ್ಷೇತ್ರದಲ್ಲಿ ಮತ್ತೊಬ್ಬರು ಬರೋ ಹಾಗಿಲ್ಲ, ಅಲ್ಲಿ ಕಾಂಪಿಟೇಷನ್ ಇಲ್ಲ. ಅದು ನಿಮ್ಮ ಕ್ಷೇತ್ರದಲ್ಲಿ ನೀವು ಪೇಪರ್ ಕೊಡಿ, ಅಷ್ಟು ಗ್ಯಾರಂಟಿ ಕಮಿಷನ್ ಬರ್ತದೆ ಅಂಥೇಳಿ ಅವರಿಗೆಲ್ಲ ಕ್ಷೇತ್ರಗಳನ್ನು ವಿಂಗಡಣೆ ಮಾಡಿಬಿಟ್ಟು ತಾನೇ ಮೇನ್ ಪೇಪರ್ ಡೀಲರ್ ಆದ. ಕೊಟ್ಟ. ಸಾಕಷ್ಟು ಕಮಿಷನ್ ಬರೋಕ್ಕೆ ಶುರು ಆಯಿತು. ಸ್ವಲ್ಪ ದುಡ್ಡು ಉಳಿತು. ಅಷ್ಟಕ್ಕೆ ತೃಪ್ತಿ ಪಡಲಿಲ್ಲ ಅವನು. ಸಮುದ್ರ ದಂಡೆ ಊರದು. ಅಲ್ಲೊಂದು ಹಳೆಯ ಹಡಗು ಬಿದ್ದಿತ್ತು ಸಮುದ್ರ ದಂಡೆ ಮೇಲೆ. ಅದೆಂದೂ ತೇಲೋ ಹಡಗಲ್ಲ, ಮುಳುಗೋ ಹಡಗೆ ಅದು. ರಿಪೇರ್ ಮಾಡೋಕ್ಕೆ ಆಗಲಾರ್ದಷ್ಟು ಕೆಟ್ಟು ಹೋಗಿತ್ತು. ಅವ್ರು ಹೋಗಿ ಕೇಳ್ದ, ಹಡಗು ಮಾರ್ತೀರಾ ಅಂತ. ಅದನ್ನ ಯಾರು ತೊಗೋತಾರೋ ಅಂದರು. ನಾ ತೊಗೋತೀನಿ ಕೊಡಿ ಅಂದ. ಜನ ಬೈದರು, ದುಡ್ಡು ಸ್ವಲ್ಪ ಬಂದಿದೆ, ಮರ್ಯಾದೆ ಅಂತ ಇಟ್ಕೋ, ಮುಳುಗೋ ಹಡಗಕ್ಕೆ ಹಾಕಬೇಡ ಅಂತ. ಇಲ್ಲ, ಹಡಗು ಬೇಕು ಅಂದ. ಎಷ್ಟೋ ದುಡ್ಡು ಕೊಟ್ಟು ಹಡಗು ತೊಗೊಂಡು ಮರುದಿವಸನೇ ತಂದು ವಿಸಿಟಿಂಗ್ ಕಾರ್ಡ್ ಪ್ರಿಂಟ್ ಮಾಡ್ಕೊಂಡ. ಏನು ಮಾಡಿದ? ಕಿಮ್ ವಾನ್ ಚೂಂಗ್, ಚೇರ್ಮನ್, ದೇವು ಶಿಪ್ಪಿಂಗ್ ಕಾರ್ಪೊರೇಷನ್ ಚೇರ್ಮನ್ ನಾನು ಅಂತ ಕಾರ್ಡ್ ಮಾಡ್ಕೊಂಡ. ಜನ ನಕ್ಕರು. ಅವ್ನು ಹೇಳ್ದ, ಗೊತ್ತಿಲ್ಲ ನಿಮಗೆ, ನಾನು ಪೇಪರ್ ಮಾರೋನು ಅಂದರೆ ಬ್ಯಾಂಕ್ನವ್ರು 10 ರೂಪಾಯಿ ಸಾಲ ಕೊಡಲ್ಲ ನನಗೆ. ಶಿಪ್ಪಿಂಗ್ ಕಂಪನಿ ಚೇರ್ಮನ್ ಅಂದರೆ ಕೋಟಿ ರೂಪಾಯಿ ಸಾಲ ಕೊಡ್ತಾರೆ ಅಂತ. ಸಾಲ ತೊಗೊಂಡು ಕಂಪನಿ ಕಟ್ಟಿದ. ದೇವು ಕಂಪನಿ ಅಂತ ಮಾಡಿದ. ತನ್ನ 42ನೇ ವಯಸ್ಸಿಗೆ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗಿಬಿಟ್ಟ. ಕಲ್ಪನೆ ಮಾಡಿ, ಎಲ್ಲಿಂದ ಎಲ್ಲಿಗೆ ದಾಪುಗಾಲು ಅಂತ. ಇದಾಗೋದು ಎಲ್ಲಿಂದ ಗೊತ್ತಾ? ಕಷ್ಟದ ಮರೆಯಲ್ಲಿ ಬರುವಂಥ ಸೃಜನಶೀಲತೆಯಿಂದ ಬರುವಂಥದ್ದು. ಕಷ್ಟ ಬಂತು ಅಂತ ಕುಕ್ಕಿ ಹೋದರೆ ಯಾವ ಸಾಧನೆಯೂ ಆಗೋಲ್ಲ. ಕಿಮ್ ವಾನ್ ಚೂಂಗ್ ಹೇಳ್ತಾನೆ,
ಕಷ್ಟ ಬಂದಾಗ ನಾವು ಹೇಗಿರಬೇಕು ಅಂದರೆ ಟೆನ್ನಿಸ್ ಬಾಲ್ ಇದ್ದಂಗೆ ಇರಬೇಕಂತೆ. ನಿಧಾನಕ್ಕೆ ಬಿಟ್ಟರೆ ಅಷ್ಟೇ ಪುಟಿತದೆ, ಜೋರಾಗಿ ನೆಲಕ್ಕೆ ಅಪ್ಪಳಿಸಿದ್ರೆ ಜೋರಾಗಿ ಮೇಲೆ ಬರ್ತದೆ. ಕಷ್ಟಗಳು ನಮ್ಮನ್ನು ಜೋರಾಗಿ ಕಷ್ಟಕ್ಕೆ ತುರುಕಿದಾಗ ನಾವು ಅಷ್ಟು ಜೋರಾಗಿ ಎದ್ದು ಬರಬೇಕು, ಟೆನ್ನಿಸ್ ಬಾಲ್ ಥರ. ಹಾಗಾದಾಗ ಯಾವ ಸಂಕಷ್ಟನೂ ನಮಗೆ ತೊಂದರೆ ಕೊಡಲ್ಲ. ಪ್ರತಿಯೊಂದು ಸಂಕಷ್ಟವೂ ಸೃಜನಶೀಲತೆಯ ಉಗಮಕ್ಕೆ ಕಾರಣ ಆಗ್ತದೆ ಅಂತ ಕಿಮ್ ವಾನ್ ಚುಂಗ್ ಹೇಳಿದ ಮಾತನ್ನು ನಾವೆಂದೂ ಮರಿಬಾರ್ದು. ಇದು ಒಂದು ಆದ ಘಟನೆ, ನನ್ನ ಪರಿಚಿತರಲ್ಲೇ ಆದಂಥದ್ದು. ಅವನಿಗೊಂದು ಹೆಸರು ಕೊಡೋಣ, ನರಹರಿ ಅಂತ. ನರಹರಿ ಮೋಟರ್ ಸೈಕಲ್ನ ಓಡಿಸ್ಕೊಂಡು ಹೋಗ್ತಾ ಇದ್ದ. ರಾತ್ರಿ ಸುಮಾರು 8 ಗಂಟೆ ಆಗಿರಬೇಕು. ಆಫೀಸಿಂದ ಮನೆಗೆ ಹೋಗ್ತಾ ಇದ್ದಾನೆ. ಎಷ್ಟೋ ಸಲ ನಾವೇನು ಮಾಡ್ತೀವಿ ಗೊತ್ತಾ, ಗಾಡಿ ಓಡಿಸ್ತಾ ಇರ್ತೀವಿ, ಲಕ್ಷ್ಯ ಇರೋಲ್ಲ ಗಾಡಿ ಕಡೆ, ಏನೋ ವಿಚಾರ ಮಾಡ್ತಾ ಇರ್ತೀವಿ, ಅತ್ಯಂತ ಯಾಂತ್ರಿಕವಾಗಿ ಮನೆಗೆ ಮುಟ್ಬಿಡ್ತೀವಿ. ಹಾಗೆ ನರಹರಿ ಹಾಗೇನೆ ಯಾಂತ್ರಿಕವಾಗಿ ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ದ. ರಸ್ತೆಯಲ್ಲಿ ಯಾರೂ ಇಲ್ಲ. ಅವನ ಮನಸ್ಸಲ್ಲಿ ಆಗ್ತಿರುವಂಥ ಸಂಕಟ ಏನು ಗೊತ್ತಾ, ಹಿಂದಿನ ದಿವಸ ಅವ್ರ ಮ್ಯಾನೇಜರ್ ಕರೆದು ಹೇಳಿದ್ದಾರೆ, ನೋಡಪ್ಪ ನಮ್ಮದೀಗ ಉತ್ಪನ್ನ ಕಮ್ಮಿ ಆಗ್ತಾ ಇದೆ, ಲಾಭ ಕಮ್ಮಿ ಆಗ್ತಾ ಇದೆ, ಅದಕ್ಕೆ ಕೆಲವು ಕೆಲಸಗಳನ್ನು ತೆಗೆದು ಹಾಕ್ತಾ ಇದ್ದೀವಿ, ಬಹುಶಃ ಇನ್ನು ಬರೋ ಶನಿವಾರನೇ ನಿನ್ನ ಕೆಲಸದ ಕಡೆ ದಿವಸ ಅನಿಸುತ್ತೆ, ಬೇರೆ ಕೆಲಸ ನೋಡ್ಕೋ ಅಂದರು. ಇವತ್ತಾಗಲೇ ಬುಧವಾರ, 3 ದಿವಸದಲ್ಲಿ ಕೆಲಸ ಹುಡ್ಕೊಳ್ಳೋದು ಹೇಗೆ? ಚಿಂತೆ ಬಂದ್ಬಿಡ್ತು. ಅಪ್ಪ ಅಮ್ಮ ನೋಡ್ಕೊಳ್ಳೋದು ಹೇಗೆ? ನಾನು ಹೆಂಡತಿ ಮಗ ಇದ್ದಾನೆ, ಅವ್ರ ಮಗನ ಶಿಕ್ಷಣ ಮಾಡೋದು ಹೇಗೆ? ಊಟಕ್ಕೆ ಏನು ಮಾಡ್ಬೇಕು ನಾನು? ಆ ಚಿಂತೆಯಲ್ಲಿ ದಿಕ್ಕು ತಪ್ಪಿದಂಗೆ ಆಗಿತ್ತು. ಅವನಿಗೆ ಕೆಲಸ ಹೋಗ್ಬಿಡುತ್ತಲ್ಲ ಅಂತ ಆ ವಿಚಾರದಲ್ಲಿ ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ದ. ಥಡ್ಡನ್ ಸಪ್ಪಳಾಯ್ತು. ನೋಡ್ತಾನೆ ಯಾವುದೋ ಮನುಷ್ಯ ಎಲ್ಲಿದ್ನೋ ಟಕ್ ಅಂತ ರಸ್ತೆ ಅಡ್ಡಕ್ಕೆ ಬಂದ್ಬಿಟ್ಟಿದ್ದಾನೆ. ಇವ್ರು ಮೋಟರ್ ಸೈಕಲ್ ಹೊಡಿತಾ ಅವನಿಗೆ. ನೋಡಿದ ಮನುಷ್ಯ ಕೆಳಗೆ ಬಿದ್ದಿದ್ದಾನೆ, ತಲೆಯಿಂದ ರಕ್ತ ಸೋರ್ತಾ ಇತ್ತು. ಅಯ್ಯೋ ಪಾಪ ಪೆಟ್ಟಾಯ್ತಲ್ಲ ಅವನಿಗೆ ಅಂದ್ಕೊಂಡ. ತಿರುಗಿ ನೋಡಿದ, ರಸ್ತೆಯಲ್ಲಿ ಒಬ್ಬರೂ ಇಲ್ಲ. ಹೋಗ್ಬೋಣ, ಏನಾಗ್ತದೆ ನನ್ನ ಚಿಂತೆ, ನನಗೆ ಇವನು ಹಾಕ್ಕೊಂಡು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಸ್ಪತ್ರೆಗೆ ಹಾಕಿ ಓಡಾಡಬೇಕಲ್ಲ, ಹೋಗ್ಬಿಡ್ಬೇಕು ಅಂದ್ಕೊಂಡ. ಮತ್ತೊಂದು ಕ್ಷಣ ಒಳಗಿದ್ದಂಥ ಕ್ಷೀಣ ಧ್ವನಿ ಹೇಳ್ತು, ಹಾಗೆ ಮಾಡಬೇಡ ನರಹರಿ, ಪಾಪ ಅವನ ಕಷ್ಟ ಏನೋ ಏನೋ, ಸತ್ತು ಹೋದ್ರೆ ಪಾಪ, ಆಸ್ಪತ್ರೆಗೆ ಸೇರಿಸವನ್ನ ಅಂತ. ಆ ಧ್ವನಿಯನ್ನು ಕೇಳಿದ, ಮೋಟರ್ ಸೈಕಲ್ ಪಕ್ಕಕ್ಕೆ ಹಾಕಿದ, ಕೈ ಮಾಡಿದ. ಯಾವುದೋ ಒಂದು ಆಟೋ ರಿಕ್ಷೆ ಬಂತು, ಅದರಲ್ಲಿ ಇಬ್ಬರೂ ಸೇರಿ ಅವನು ಹಾಕ್ಕೊಂಡು ಆಸ್ಪತ್ರೆಗೆ ತಂದು ಸೇರಿಸಿದ್ರು. ತಲೆಗೆ ಪೆಟ್ಟಾಗಿದೆ ಅಂತ ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ICUದಲ್ಲಿ ಹಾಕ್ಬಿಟ್ರು. ಅವನು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ಯಾರಿಗೆ ಹೇಳೋ ಸುದ್ದಿ ಇದನ್ನು? ಅವನ ಜೇಬೆಲ್ಲ ತೆಗೆದು ನೋಡಿದಾಗ ಒಂದು ಪರ್ಸ್ ಇತ್ತು. ಆ ಪರ್ಸ್ ಒಳಗೆ ಒಂದು ಸಣ್ಣ ನಂಬರು, ಒಂದು ಕಾಗದ, ಅದ್ರೊಳಗೊಂದು ನಂಬರ್ ಬರೆದಿತ್ತು, ಫೋನ್ ನಂಬರ್. ಅವ್ರದ್ದು ಇರಬೇಕು, ಅವ್ರ ಮನೆಯವ್ರದ್ದು ಅಂತ ಫೋನ್ ಮಾಡಿದ. ಆ ಫೋನ್ ಸದ್ದು ಆಗ್ತಾ ಇದೆ, ಯಾರೂ ಫೋನ್ ತೊಗೊಳ್ಳೇ ಇಲ್ಲ. 5 ಸಲ 8 ಸಲ 10 ಸಲ ಮಾಡಿದ. ಕೊನೆ ಬೇಜಾರಾಗಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟ. ಅವನು ಭಯ ಏನು ಅಂದರೆ, ಇವ್ನ ಮನೆಯವ್ರು ಯಾರೂ ಬರದೇ ಇದ್ರೆ ಆಸ್ಪತ್ರೆ ಖರ್ಚು ಕೊಡೋರು ಯಾರು? ಮತ್ತು ಏನಾದರೂ ಆದರೆ ಮುಂದಿನ ಕೆಲಸ ಏನು? ಯಾರಿಗೆ ಒಪ್ಸೋದು ಇದನ್ನು ಅಂತ ಪೊಲೀಸ್ಗೂ ಹೇಳಿದ. ಅವರು ನೋಡೋಣ ಅಂದರು. ಇದು ರಾತ್ರಿ 10-10:30 ಆಗಿಬಿಟ್ಟಿದೆ. ಆಗ್ಲೇ ಇವನು ಅಲ್ಲೇ ಕೂತಿದ್ದಾನೆ ಹೊರಗಡೆ, ಯಾರೂ ಇಲ್ಲಲ್ಲ. 11:15 ಹೊತ್ತಿಗೆ ಒಂದು ಫೋನ್ ಬಂತು ಇವನಿಗೆ. ಇವನು ಮಾಡಿದ್ನಲ್ಲ ಕಾಗದಲ್ಲಿರುವಂಥ ನಂಬರು, ಅದರದೇ ಫೋನ್. ಅಯ್ಯೋ, ಅಂತೂ ಯಾರೋ ಒಬ್ಬರು ಪ್ರತಿಕ್ರಿಯೆ ಕೊಟ್ಟರಲ್ಲ ಅಂದ ತಕ್ಷಣ ಫೋನ್ ತೊಗೊಂಡ. ಆ ಕಡೆಯಿಂದ ಹುಡುಗಿ ಧ್ವನಿ ಕೇಳಿಸ್ತು, ಸರ್ ನೀವು ಫೋನ್ ಮಾಡಿದ್ದೀರಾ ನನ್ನ ಮೊಬೈಲಿಗೆ ಅಂತ. ಹೌದಮ್ಮ, ಎಷ್ಟು ಸಲ ಮಾಡೋದು, ಯಾರು ತೊಗೋತಾ ಇಲ್ಲ ಫೋನು ಅಂತ. ಕ್ಷಮಿಸಿ ಸರ್, ಸ್ವಲ್ಪ ತೊಂದರೆಯಲ್ಲಿದ್ದೆ, ತೊಗೊಳಕ್ಕಾಗಲಿಲ್ಲ, ಏನು ವಿಷಯ ಅಂತ ಕೇಳಿದ್ಲು. ಅವನು ಹೇಳಿದ, ಈ ಮನುಷ್ಯ ಹೆಂಗಿದ್ದಾನೆ, ನಿಮಗೇನು ಸಂಬಂಧನ ಇವರು? ಹೌದು, ನನ್ನ ಅಣ್ಣ ಅವನು ಅಂದ್ಲಕ್ಕೆ. ಅವ್ನಿಗೆ ಹಿಂಗೆ ಪೆಟ್ಟಾಗಿದೆ, ಇಂಥ ಹಾಸ್ಪಿಟ್ಲಲ್ಲಿ ಹಿಂಗೆ ICUದಲ್ಲಿ ಹಾಕಿದ್ದೀವಿ, ದಯವಿಟ್ಟು ಬಂದುಬಿಡಿ, ತಕ್ಷಣ ಬನ್ನಿ, ನೋಡ್ಕೋಬೇಕು ಅವನ್ನ ಅಂತ. ಆಕೆ ಒಂದೇ ಸಲ ದುಃಖದಿಂದ ಬಿಕ್ಕಿದ ಹಾಗೆ ಧ್ವನಿ ಕೇಳಿಸ್ತೀವಿ ಇವನಿಗೆ. ಆಕೆ ಒಂದು ಕ್ಷಣ ತಡೆದು ಹೇಳಿದ್ಲು, ಸರ್ ಇಷ್ಟು ಉಪಕಾರ ಮಾಡಿದ್ದೀರಿ ಸರ್, ಇನ್ನೊಂದು ಉಪಕಾರ ಮಾಡ್ತೀರಾ? ನಾಳೆ ಬೆಳಗ್ಗೆವರೆಗೂ ನೀವೇ ನೋಡ್ಕೋತೀರಾ ಸರ್ ಅವನ್ನ? ನನ್ನ ಅಣ್ಣ ಅವನು, ನಾನೊಂದು ತಂಗಿ, ನನಗೆ 2 ಕಾಲೂ ಇಲ್ಲ. ನನ್ನ ತಂದೆಗೆ ಹೃದಯಾಘಾತ ಆಗಿ ಆಸ್ಪತ್ರೆಗೆ ಹಾಕಿದ್ದೀವಿ. ನನ್ನ ತಾಯಿಗೆ ಪಾರ್ಶ್ವವಾಯು ಆಗಿ 3 ತಿಂಗಳಾಯ್ತು, ಆಕೆ ಅಲಗಾಡೋ ಹಾಗಿಲ್ಲ. ಮನೆಯಲ್ಲಿ ಯಾರೂ ಇಲ್ಲ ಬರೋದಕ್ಕೆ. ನಾನು ಚಿಕ್ಕಪ್ಪನಿಗೆ ಹೇಳ್ತೀನಿ, ಬೆಳಗ್ಗೆ ಬರ್ತಾರೆ, ಚಿಕ್ಕಪ್ಪನ ಕರ್ಕೊಂಡು ನಾನು ಬರ್ತೀನಿ, ನೀವು ಚಿಂತೆ ಮಾಡಬೇಡಿ ಸರ್, ಜವಾಬ್ದಾರಿ ನಾವು ತೊಗೋತೀವಿ, ಆದರೆ ದಯವಿಟ್ಟು ಇವತ್ತು ಒಂದು ರಾತ್ರಿ ನನ್ನ ಅಣ್ಣನ ನೋಡ್ಕೋತೀರಾ ಅಂತ ಹುಡುಗಿ ಅಳ್ತಾ ಇದ್ಲು ಫೋನಲ್ಲಿ. ಇವನಿಗೆ ತಲೆ ಭ್ರಮೆ ಆದಂಗೆ ಆಗ್ಬಿಡ್ತು. ಆ ಹುಡುಗಿ 2 ಕಾಲಿಲ್ಲ, ತಂದೆ ಆಸ್ಪತ್ರೆಯಲ್ಲಿದ್ದಾರೆ ಹೃದಯಾಘಾತ ಆಗಿ, ತಾಯಿ ಪಾರ್ಶ್ವವಾಯು ಆಗಿದೆ, ಆಕೆ ನೋಡ್ಕೊಳ್ಳೋ ಶಕ್ತಿ ಇಲ್ಲ, ಅವರಿಬ್ಬರು ನಿಭಾಯಿಸ್ತಾ ಇದ್ದಾಳೆ ಹುಡುಗಿ. ಮತ್ತಿಲ್ಲ ಅಣ್ಣ,
ಅವನೊಬ್ಬನೇ ಜೀವನಕ್ಕೆ ಆಧಾರವಾದವನು. ಅವನು ಹಿಂಗಾಗಿದ್ದಾನೆ. ಕೂತ್ಕೊಂಡ. ಮಾಡ್ತೀನಮ್ಮ, ಬೆಳಗ್ಗೆ ಬನ್ನಿ ಅಂತ ಹೇಳ್ದ. ಅಲ್ಲಿ ಹೋಗಿ ಆ ಕಾಜಿನ ಕಿಂಡಿಯಲ್ಲಿ ICUದಲ್ಲಿ ಮಲ್ಕೊಂಡಿದ್ದಲ್ಲ ಹುಡುಗ, ಅವನ ಮುಖ ನೋಡ್ದ. ಮುಖ ಮಾತ್ರ ಕಾಣಿಸ್ತಾ ಇತ್ತು. ಒಂದು ವಿಶೇಷ ಹೊಳೆದು ಬಿಡ್ತು ನರಹರಿಗೆ. ಆ ಹುಡುಗ ಬರೀ ಸಾವಿನೊಡನೆ ಮಾತ್ರ ಹೋರಾಟ ಮಾಡ್ತಾ ಇಲ್ಲ, ತನ್ನ ಬದುಕಿನೊಡನೆ ಹೋರಾಟ ಮಾಡ್ತಾ ಇದ್ದಾನೆ. ಬದುಕಿನ ಜೊತೆಗೆ ಸಾವಿನ ಜೊತೆಗೆ ಹೋರಾಟ ಮಾಡೋ ಹುಡುಗ ICUದಲ್ಲಿ ಇದ್ದಾನೆ. ಅವನು ಅಷ್ಟು ಹೋರಾಟ ಮಾಡುವಾಗ ನನಗೊಂದು ಕೆಲಸದ ವಸ್ತು ಹೋರಾಟ ಮಾಡೋಕ್ಕಾಗಲ್ವಾ? ನನ್ನ ಕೆಲಸ ಕಷ್ಟ ಆಯ್ತಾ ನನಗೆ? ಅಯ್ಯೋ ಮಾಡ್ತೀನಿ ಬಿಡು ಅನಿಸ್ತು. ಆ ಹುಡುಗ ಅಂಥ ಸಾಧನೆ ಮಾಡುವಾಗ, ಅಸಹಾಯಕಳಾಗಿ ನನ್ನ ತಂಗಿ ಆ ಮನೆಗೋಸ್ಕರ ಅಷ್ಟು ಒದ್ದಾಡುವಾಗ, ಅಯ್ಯೋ ಬಿಡಿ ನಾನು ಕೆಲಸ ಬೇರೆದು ಮಾಡ್ತೀನಿ ಅಂದ. ಒಂದು ಅಪೂರ್ವವಾದಂಥ ಆತ್ಮವಿಶ್ವಾಸ ಉಕ್ಕಿ ಬಂತು ಅವನಿಗೆ. ಒಂದು ಹೇಳ್ದ, ಬಿಡಿ ಈ ಕೆಲಸ ಬಿಟ್ಟು ಇನ್ನೊಂದು ಕೆಲಸ, ಈ ಕೆಲಸಕ್ಕೋಸ್ಕರನೇ ಬದುಕಿಲ್ಲ ನಾನು ಅಂದ. ಮರು ದಿವಸ ಬೇರೆ ಬೇರೆ ಕಂಪ್ನಿಗೆ ಹೋದ, ತನ್ನ ಬಯೋಡೇಟಾ ಕೊಟ್ಟು ಬಂದ. ಬೇರೆ ಕೆಲಸ ಸಿಕ್ತು. ಇವು ನಂಬಲಿಕ್ಕಿಲ್ಲ, ಇವತ್ತು ಅವನು ಅತ್ಯಂತ ದೊಡ್ಡ ಕಂಪ್ನಿಗೆ ವೈಸ್ ಪ್ರೆಸಿಡೆಂಟ್ ಆಗಿದ್ದಾನೆ. ಅವನು ಹೇಳ್ತಾನೆ, ಅವತ್ತು ನಾನು ಹಿಂದಿನ ಕಂಪ್ನಿಯವ್ರು ತೆಗೆದು ಹಾಕದೆ ಹೋಗಿದ್ರೆ, ಅವತ್ತು ಅಪಘಾತ ಆಗದೆ ಹೋಗಿದ್ರೆ ನಾನು ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ. ಮರುದಿನ ಆ ಹುಡುಗ ಚೇತರಿಸ್ಕೊಂಡ, ಸುಧಾರಿಸಿದ. ಈ ಹುಡುಗನಿಗೆ ಆತ್ಮವಿಶ್ವಾಸ ಕೊಟ್ಟ. ಅಂದರೆ ನಮಗೆ ಈ ಆತ್ಮವಿಶ್ವಾಸ ಯಾವ ಸಂದರ್ಭದಲ್ಲಿ ಬರಬಹುದು? ಒಳ್ಳೆ ಮಾತು ಕೇಳಿದಾಗ ಬರ್ತದೆ ಅಂತಲ್ಲ, ಯಾವುದೋ ಒಂದು ಅತ್ಯಂತ ಕಷ್ಟವಾದ ಸನ್ನಿವೇಶ ಕೂಡ ನಿಮ್ಮಲ್ಲಿ ಆತ್ಮವಿಶ್ವಾಸ ಉಕ್ಕಿ ಬರೋ ಹಾಗೆ ಮಾಡ್ಬೋದು. ಆದ್ದರಿಂದ ಕೇಳುಗರೆ, ನನ್ನ ಒಂದು ಪ್ರಾರ್ಥನೆ, ಜೀವನದಲ್ಲಿ 108 ಘಟನೆಗಳಾಗ್ತವೆ. ನಿಮ್ಮ ಮನಸ್ಸನ್ನು, ಕಿವಿಯನ್ನು ತೆಗೆದಿಡಿ.